ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ಹೋಟೆಲ್ ಮಯೂರ ಬೋರ್ಡಿಂಗ್ ಲಾಡ್ಜಿಂಗಲ್ಲಿ ನಿನ್ನೆ ಸ್ಟೇ ಆಗಿದ್ವಿ. ಸೊ ಇವತ್ತು ಇಲ್ಲಿಂದ ಇವಾಗ ಮಾಸ್ತಿಕಟ್ಟೆಗೆ ಹೊರಡಬೇಕು. ಇವತ್ತು ಒಂದು 7 ಪ್ಲೇಸಸ್ ಮ್ಯಾಪಲ್ಲಿ ಪ್ಲ್ಯಾನ್ ಮಾಡಿದ್ದೇವೆ. ಸೊ ಯಾವ ಥರ ಆಗುತ್ತೆ ಅಂತ ನೋಡಬೇಕು. ಇವಾಗ ಇಲ್ಲಿ ಫಸ್ಟ್ ಮಾಸ್ತಿಕಟ್ಟೆಗೆ ಹೋಗಬೇಕು. ಅಲ್ಲಿ ಪಾಸ್ ಸಿಗ್ತದಂತ ನೋಡಬೇಕು. ಪಾಸ್ ಸಿಕ್ಕಿದರೆ ಅಲ್ಲಿಂದ ಹೌದು ಅಲ್ಲಿ ಹೆಸರಿದೆ, ಸರ್ಚ್ ಮಾಡಿ. ಸೊ ಇವಾಗ ಇಲ್ಲಿಂದ ಮಾಸ್ತಿಕಟ್ಟೆ, ಅಲ್ಲಿಂದ ಪಾಸ್ ಸಿಕ್ಕಿದರೆ ಡ್ಯಾಮಿಗೆ ಹೋಗಬೇಕು. ಇಲ್ಲದಿದ್ದರೆ ಡ್ಯಾಮ್ದು ಮೇಲ್ಗಡೆ ವ್ಯೂ ಪಾಯಿಂಟ್ ನೋಡಿಕೊಂಡು ಬೇರೆ ಪ್ಲೇಸಸ್ ಹೋಗುವಂಥ ಪ್ಲ್ಯಾನ್. ಸೊ ಲೆಟ್ಸ್ ಗೋ. ಇವಾಗ ತೀರ್ಥಹಳ್ಳಿಯಲ್ಲಿ ಫ್ಯೂಯಲ್ ಅಪ್ ಮಾಡಿದ್ವಿ. 2 ಬೈಕಿಗೂ ಫುಲ್ ಟ್ಯಾಂಕ್ ಮಾಡಿಸಿದ್ವಿ. ಸೊ ಇನ್ನು ಫ್ಯೂಯಲ್ದೊಂದು ಸಮಸ್ಯೆ ಇಲ್ಲ ಗೈಸ್. ನಾವೀಗ ತೀರ್ಥಹಳ್ಳಿಯಿಂದ ಮಾಸ್ತಿಕಟ್ಟೆಗೆ ಹೋಗೋ ರೋಡಲ್ಲಿ ಒಂದು ಒಳ್ಳೆಯ ಸ್ಪಾಟ್ ಸಿಕ್ಕಿದೆ ನಮಗೆ. ಇದು ನೋಡಿ, ಇದು ಫುಲ್ ಬ್ಯಾಕ್ ವಾಟರ್ಸ್. ಅಲ್ಲಿ ಸ್ವಲ್ಪ ಭೂಮಿ ಕಾಣ್ತಾ ಉಂಟು. ಅಲ್ಲಿ ಕರೆಂಟ್ ಕಂಬ ಕೂಡ ಉಂಟು. ಮಳೆಗಾಲ ಅದು ಕೂಡ ಮುಳುಗ್ತದೆ. ಇವತ್ತು ನಮ್ಮ ಲಗೇಜ್ ಇಷ್ಟೇ, ಬೇಕಾಗಿರೋದು ಮಾತ್ರ ತಗೊಂಡಿದ್ದೇವೆ. ಉಳಿದಿರೋದೆಲ್ಲ ರೂಮಲ್ಲಿ ಇಟ್ಟಿದ್ದೇವೆ. ಲಗೇಜಲ್ಲಿ ಎಂತಿಲ್ಲದೆ ಒಂದು ವಾಟರ್ ಬಾಟ್ಲು ಮತ್ತು ಲಾಗಿಂಗ್ ಸೆಟಪ್ದು ಕೆಲವು ಐಟಮ್ಸ್ ಉಂಟು ಅಷ್ಟೇ. ಒಂದು ಬ್ರಿಡ್ಜ್, ಈ ಕಡೆ ಸಹ ಫುಲ್ ಬ್ಯಾಕ್ ವಾಟರ್ಸ್. ಇಲ್ಲೊಂದು ಸ್ವಲ್ಪ 2 ಫೋಟೋ ಎಲ್ಲ ತೆಗೆದು ಕಂಟಿನ್ಯೂ ಮಾಡ್ತೇವೆ ಗೈಸ್. ಇವಾಗೊಂದು ಸ್ಟಾಪ್ ಕೊಟ್ವಿ ನಾವು. ಇಲ್ಲಿ ಒಂದು ಬ್ರಿಡ್ಜ್. ಇಲ್ಲಿ ಸ್ಪೆಷಲ್ ಏನಂದರೆ ಇದು ಹಳೆ ಬ್ರಿಡ್ಜ್, ಫುಲ್ ಕಲ್ಲಲ್ಲಿ ಮಾಡಿದ್ದು. ಅದೀಗ ಕ್ಲೋಸ್ ಆಗಿದೆ. ಹೊಸ ಬ್ರಿಡ್ಜ್ ಇಲ್ಲಿ ಮಾಡಿದ್ದಾರೆ. ಇದು ಮಾಣಿ ಡ್ಯಾಮು, ಅಂದರೆ ಮಾಣಿ ಡ್ಯಾಮ್ ಕಟ್ಟಿದ ನಂತರ ಮಾಣಿ ರಿವರ್ನ ಬ್ಯಾಕ್ ವಾಟರ್ಸು. ಸೊ ಅಲ್ಲಿ ಮೀನೆಲ್ಲ ಉಂಟು ನೋಡಿ ಕೆಳಗಡೆ. ಅದು ನಿಮಗೆ ಗೋಪುರದಲ್ಲಿ ಕ್ಯಾಪ್ಚರ್ ಆಗಲಿಕ್ಕಿಲ್ಲ. ಈಗ ಅಲ್ಲಿಗೆ ಹೋಗಿ ಫೋಟೋಸ್ ಎಲ್ಲ ತೆಗಿಬೇಕು ಅಂತ ಪ್ಲ್ಯಾನ್ ಇದ್ದೇವೆ. ನೋಡುವ, ಅಲ್ಲಿಗೆ ಹೋಗುವ ರೂಟಿಗೆ ಹುಡುಕ್ತಾ ಇದ್ದೇವೆ ನಾವು. ಈ ತೀರ್ಥಹಳ್ಳಿಯಿಂದ ಮಾಸ್ತಿಕಟ್ಟೆಗೆ ಹೋಗುವ ರೋಡಲ್ಲಿ ವೆಹಿಕಲ್ಸ್ ಭಾರಿ ಕಡಿಮೆ ಓಡಾಡೋದು. ಪ್ರೈವೇಟ್ ಬಸ್ಸು ಕೆಲವು ಉಂಟು, ಅದು ಬಿಟ್ಟರೆ ಇಲ್ಲಿನ ಲೋಕಲರ್ಸ್ ಮಾತ್ರ ಓಡಾಡೋದು ಹೆಚ್ಚಾಗಿ. ಇದೊಂಥರ ಇಂಟೀರಿಯರ್ ರೋಡು, ಹಾಗೆ ವಾಹನ ಕಮ್ಮಿ. ಇವಾಗ ಎಕ್ಸಾಕ್ಟ್ ಇಲ್ಲಿಂದ 7 ಕಿಲೋಮೀಟ್ರ್ ಉಂಟು ಮಾಸ್ತಿಕಟ್ಟೆಗೆ. ಮೋಸ್ಟ್ಲಿ ನಾವೊಂದು 10 ಕಾಲ್ ಆಗುವಾಗ ರೀಚ್ ಆಗ್ಬೋದು. ಚೆಕ್ ಪೋಸ್ಟಲ್ಲಿ ಪರ್ಮಿಷನ್ ಕೇಳಬೇಕು, ಕೊಟ್ಟರೆ ಒಳ್ಳೆಯದು. ಕೊಡದಿದ್ದರೂ ನಾವು ಹೋಗ್ತೇವೆ ಡ್ಯಾಮ್ ಹತ್ರ. ಬಟ್ ಡ್ಯಾಮ್ನ ಒಳಗಡೆ ಎಂಟ್ರೆನ್ಸ್ ಇರೋದಿಲ್ಲ ಅಷ್ಟೇ. ಹೊರಗಡೆಯಿಂದ ನೋಡಿಕೊಂಡು ನಮ್ಮ ರೈಡ್ ಕಂಟಿನ್ಯೂ ಮಾಡ್ತೇವೆ. ನಾವು ಈಗ ಮಾಸ್ತಿಕಟ್ಟೆಗೆ ರೀಚ್ ಆಗಿದ್ದೇವೆ. ಇದು ಮಾಸ್ತಿಕಟ್ಟೆ ಪೇಟೆ. ಇಲ್ಲಿ ಈಗ ಲೆಫ್ಟ್ ಸೈಡಲ್ಲಿ ಚೆಕ್ ಪೋಸ್ಟ್ ಇರೋದು ಗೈಸ್. ನಾವೀಗ ವರಾಹಿ ಜಲವಿದ್ಯುತ್ ಯೋಜನೆ, ಇದು ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನವ್ರದ್ದು ಚೆಕ್ ಪೋಸ್ಟು. ಇಲ್ಲಿ ಆ್ಯಕ್ಚುಲಿ ಪರ್ಮಿಷನ್ ತಗೊಳ್ಬೇಕು ಸಾವಯಕಲು ಮತ್ತು ಚಕ್ರ ಡ್ಯಾಮಿಗೆ ಹೋಗಬೇಕಾದ್ರೆ. ಸೊ ಇವಾಗ ನಾವು ಅಲ್ಲಿ ಮಾತಾಡಿದ್ವಿ. ಸೊ ಅವ್ರೇನು ಹೇಳಿದರು, ಹೋಗಿ ಇವಾಗ ನೀರು ಕಡಿಮೆ ಇದೆ, ಸೊ ಪರ್ಮಿಷನ್ ಏನು ಬೇಡ, ಪಾಸ್ ಏನು ಬೇಕಂತಿಲ್ಲ, ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳಿದರು. ಸೊ ಹಾಗಾಗಿ ಈಗ ನಾವು ಹೋಗ್ತಾಯಿದ್ದೇವೆ. ಈ ಸಾವಯಕಲು ಮತ್ತು ಚಕ್ರ ಡ್ಯಾಮ್ ನೋಡಲಿಕ್ಕೆ ಭಾರಿ ಸೂಪರ್ ಉಂಟು. ಒಳ್ಳೆ ಜಾಗ. ಮಳೆಗಾಲ ಓವರ್ಫ್ಲೋ ಆಗ್ತದೆ ಡ್ಯಾಮಿಂದ, ಅದಂತೂ ಎಲ್ಲರೂ ಬಂದು ನೋಡ್ತಾರೆ. ಈಗ ಓವರ್ಫ್ಲೋ ಆಗೋದಿಲ್ಲಲ್ಲ, ಹಾಗಾಗಿ ನೀರು ಕಡಿಮೆ ಇರುವ ಕಾರಣ ಪಾಸ್ ಬೇಕು ಅಂತಿಲ್ಲ. ಡೈರೆಕ್ಟ್ ನಾವು ಹೋಗಿ ಡ್ಯಾಮ್ನ ಮೇಲ್ಗಡೆಯಿಂದ, ಅಂದರೆ ಡ್ಯಾಮ್ನ ಒಳಗಡೆ ಹೋಗಲಿಕ್ಕೆ ಎಂಟ್ರೆನ್ಸ್ ಇಲ್ಲ, ಡ್ಯಾಮ್ನ ಹೊರಗಡೆಯಿಂದ ನೋಡಿಕೊಂಡು ವ್ಯೂ ನೋಡಿಕೊಂಡು ಬರ್ಬೋದು. ಅದಕ್ಕೆ ಈಗ ಪಾಸ್ ಬೇಕಿಲ್ಲ ಅಂತ ಹೇಳಿದರು. ಈ ಸಾವಯಕಲು ಮತ್ತು ಚಕ್ರ ಡ್ಯಾಮು ಮೇಯ್ನ್ ಮಾಡಿರೋ ಉದ್ದೇಶ ಲಿಂಗನಮಕ್ಕಿ ಡ್ಯಾಮಿಗೆ ರಿಸರ್ವಯರ್ ಆಗಿ. ಈಗ ಸಪೋಸ್ ಮಳೆಗಾಲದಲ್ಲಿ ಲಿಂಗನಮಕ್ಕಿ ಡ್ಯಾಮಲ್ಲಿ ನೀರಿರ್ತದೆ, ಸೊ ಅದರಿಂದ ಕರೆಂಟ್, ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಗ್ತದೆ. ಬಟ್ ಯಾವಾಗ ಬೇಸಿಗೆ ಕಾಲದಲ್ಲಿ ಲಿಂಗನಮಕ್ಕಿ ಡ್ಯಾಮಲ್ಲಿ ನೀರು ಕಡಿಮೆ ಇರ್ತದೆ, ಆವಾಗ ಈ ಸಾವಯಕಲು ಮತ್ತು ಚಕ್ರ ರಿಸರ್ವಯರ್, ಈ 2 ಅಣೆಕಟ್ಟಿನ ಹೆಲ್ಪಿಂದ ಲಿಂಗನಮಕ್ಕಿಗೆ ಒಳಹರಿವು, ಅಂದರೆ ನೀರು ಬರ್ತದೆ. ಸೊ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಆ ಉದ್ದೇಶಕ್ಕೆ ಸಾವಯಕಲು ಮತ್ತು ಚಕ್ರ ಡ್ಯಾಮು ಕನ್ಸ್ಟ್ರಕ್ಷನ್ ಮಾಡಿದ್ದು ಗೌರ್ಮೆಂಟ್. ನಿಜವಾಗಿ ಸಾವಯಕಲು ಮತ್ತು ಚಕ್ರ ಅಂದರೆ ಅದು 2 ನದಿ. ಸಾವಯಕಲು ಕೂಡ ನದಿ, ಚಕ್ರ ಕೂಡ ನದಿ. ಅದರದ್ದು ಮೂಲ ಸ್ಥಾನ ನಿಮಗೆ ಅದು ಹರ್ಕೊಂಡು ಹೋಗಿ ಅರಬ್ಬಿ ಸಮುದ್ರಕ್ಕೆ ಸೇರುವುದು. ಬಟ್ ಈ ಪ್ರಾಜೆಕ್ಟ್ ಏನಂದರೆ ಆ 2 ನದಿಯನ್ನು
ಅಡ್ಡ ಡ್ಯಾಮ್ ಕಟ್ಟಿ ನಿಲ್ಲಿಸಿ ಆ ನೀರನ್ನು ಲಿಂಗನಮಕ್ಕಿಗೆ ಕಳಿಸುವ ಪ್ಲ್ಯಾನು. ಸೊ ಆ ಪ್ರಾಜೆಕ್ಟಿಗೆ ಏನು ಹೇಳ್ತಾರೆ ಅಂದರೆ ನದಿ ವಿಮುಖ ಯೋಜನೆ ಅಂತ. ಯಾವ ಕಡೆ ನದಿ ಹರಿತಾ ಇರ್ತದೆ ಆ ಕಡೆ ನದಿಯ ಹರಿವನ್ನು ತಡೆದು ಬೇರೆ ಕಡೆಗೆ ಕಳಿಸೋದು. ಎತ್ತಿನಹೊಳೆ ಪ್ರಾಜೆಕ್ಟ್ ಇದ್ದಾಗೆ ಇಲ್ಲಿ ಸಾವೆಹಕ್ಲು ಮತ್ತು ಚಕ್ರ ಡ್ಯಾಮ್ ಪ್ರಾಜೆಕ್ಟ್ ಮಾಡಿದ್ದು. ಇನ್ನೂ ನಮಗೆ ಅರ್ಧ ಗಂಟೆ ಹೋಗ್ಲಿಕ್ಕೆ ಉಂಟು ಸಾವೆಹಕ್ಲು ಡ್ಯಾಮಿಗೆ. ಫಸ್ಟ್ ನಿಮಗೆ ಸಾವೆಹಕ್ಲು ಡ್ಯಾಮ್ ಸಿಗ್ತದೆ, ಅದಾದಮೇಲೆ ಚಕ್ರ ಡ್ಯಾಮ್ ಸಿಗ್ತದೆ. ಚಕ್ರ ಡ್ಯಾಮಲ್ಲಿ ನಮಗೀಗ ನೋಡಲಿಕ್ಕೆ ಏನು ಸಿಗೋದಿಲ್ಲ, ಅಂದರೆ ಚೆಕ್ ಪೋಸ್ಟ್ನವರೆಗೆ ಮಾತ್ರ ಹೋಗ್ಬೋದು. ಚೆಕ್ ಪೋಸ್ಟಿಂದ ಮುಂದೆ ಹೋದರೆ ಮಾತ್ರ ವ್ಯೂ ಸಿಗೋದು. ಸೊ ಚೆಕ್ ಪೋಸ್ಟಿಂದ ಮುಂದೆ ಬಿಡೋದಿಲ್ಲ. ಬಟ್ ಸಾವೆಹಕ್ಲು ಮಾತ್ರ ಕರೆಕ್ಟಾಗಿ ಕಾಣ್ತದೆ. ಇಲ್ಲಿ ನಾವು ಲೆಫ್ಟ್ ತಗೊಳ್ಬೇಕು. ಮಾಸ್ತಿಗಟ್ಟೆಯಿಂದ ತೀರ್ಥಹಳ್ಳಿಗೆ ಹೋಗೋ ರೋಡಲ್ಲಿ ಲೆಫ್ಟ್ ತಗೊಳ್ಬೇಕು. ಇಲ್ಲಿಂದ ಒಂದು 9 ಕಿಲೋಮೀಟ್ರ್ ಉಂಟು. ಇದು ಬೇಸಿಕಲಿ ಏನಂದರೆ ಅಲ್ಲಿಗೆ ಹೆಸರು ಚಕ್ರನಗರ ಅಂತ. ಸೊ ಆ ಚಕ್ರನಗರದಲ್ಲಿ ಫಸ್ಟಿಗೆ ಲೆಫ್ಟಿಗೆ ಹೋದರೆ ನಿಮಗೆ ಸಿಗೋದು ಸಾವೆಹಕ್ಲು ಡ್ಯಾಮು, ಮತ್ತು ಅದರಲ್ಲೇ ಮುಂದುವರೆದ್ರೆ ಚಕ್ರ ಡ್ಯಾಮ್. ಸೊ ಅದೆರಡು ಅವಳಿ ಡ್ಯಾಮು. ನೋಡಿ ಇಲ್ಲಿ ಬರ್ಕೊಂಡುಂಟು ಕರ್ನಾಟಕ ವಿದ್ಯುತ್ ನಿಗಮ ಚಕ್ರ ವಿಮುಖ ಯೋಜನೆ ಅಂತ. ಸೊ ಇದು ನೋಡಿ ಇಲ್ಲಿ ಟನಲ್ ಉಂಟಲ್ಲ, ಈ ಟನಲ್ ಏನಂದರೆ ಸಾವೆಹಕ್ಲು ಡ್ಯಾಮಿಂದ ಬಿಟ್ಟ ನೀರು ಈ ಟನಲ್ ಥ್ರೂ ಹೀಗೆ ಹೋಗಿ ಲಿಂಗನಮಕ್ಕಿ ಡ್ಯಾಮಿಗೆ ಸೇರ್ತದೆ. ಅದು ಮ್ಯಾಟರ್. ಇಲ್ಲಿ ಎಲ್ಲ ಕಡೆ ಅಪ್ಪಣೆವಿಲ್ಲದೆ ಪ್ರವೇಶವಿಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಯಾಕೆಂದರೆ ಇದೆಲ್ಲ ಈ ಚಕ್ರನಗರದ ಒಳಗಡೆ ಕರ್ನಾಟಕ ಪವರ್ ಕಾರ್ಪೊರೇಷನಲ್ಲಿ ಕೆಲಸ ಮಾಡುವವರಿಗೆ ಇದುಂಟು, ಏನು ಮನೆ ಎಲ್ಲ ಇಲ್ಲಿರೋದು. ಅದಲ್ಲದೆ ಇಲ್ಲಿ ಕಲಿಯುವ ಅಥವಾ ಈ ವಿದ್ಯುತ್ ನಿಗಮದಲ್ಲಿರುವ ಮಕ್ಕಳಿಗೆ ಅಂತ ಇಲ್ಲಿ ನೋಡಿ ಸರ್ಕಾರಿ ಶಾಲೆ ಉಂಟು. ಸೊ ಈ ಚಕ್ರನಗರ ಅಂದರೆ ಏನಾಗಿದೆ, ಈಗ ಫುಲ್ಲು ಗೌರ್ಮೆಂಟ್ ಕಂಟ್ರೋಲಲ್ಲಿ ಉಂಟು. ಸೊ ಅದಕ್ಕೆ ಯಾರಿಗೂ ಅಪ್ಪಣೆ ಇಲ್ಲದೆ ಪ್ರವೇಶವಿಲ್ಲ ಅಂತ ಬೋರ್ಡು. ನೀವು ಪರ್ಮಿಷನ್ ಇದ್ದರೆ ಹೋಗ್ಬೋದು. ಬಟ್ ಏನಂದರೆ ಈಗ ಮಳೆಗಾಲ ಇದ್ದರೆ ಪರ್ಮಿಷನ್ ಬೇಕು, ಇಲ್ಲದಿದ್ದರೆ ಹೋಗಿ ನೋಡಿ ಬರ್ಬೋದು ಅಂತ ಹೇಳಿದ್ದಾರೆ.